ನಮ್ಮೊಂದಿಗೆ ಛಲವಾದಿ ನಾರಾಯಣಸ್ವಾಮಿ ಅವರು ಇದ್ದಾರೆ. ಇಲ್ಲಿ ಚಿನ್ನಸ್ವಾಮಿ ದುರಂತಕ್ಕೆ ನೇರವಾಗಿ ಸರ್ಕಾರ ಕಾರಣ ಅಂತೇಳಿ ಅವರು ಆರೋಪಿಸ್ತಾ ಇದ್ದಾರೆ. ಇವತ್ತು ಹೋರಾಟವನ್ನು ಕೂಡ ಕೈಗೊಂಡಿದ್ದಾರೆ. ಗಾಂಧಿ ಪ್ರತಿಮೆ ಮುಂಭಾಗದಲ್ಲಿ ಬಿಜೆಪಿಯಿಂದ ಅದು ಹೋರಾಟ ಇದೆ. ಹೀಗಾಗಿ ನಮ್ಮೊಂದಿಗೆ ನಾವೀಗ ಮಾತಾಡ್ತಾ ಹೋಗ್ತೀವಿ. ಸರ್, ಈಗ ಪ್ರಮುಖವಾಗಿ ಇವತ್ತಿನ ಹೋರಾಟ ಸ್ವರೂಪ ಏನು, ಆಗ್ರಹಗಳೇನು ಸರ್? ನೋಡಿ, ಇವತ್ತು ಈ ಸರ್ಕಾರ ತೊಲಗಬೇಕು. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಯಾಕೆಂದ್ರೆ ಬೇರೆ ಯಾರೂ ಕಾರಣರಲ್ಲ. ಇದಕ್ಕೆ 11 ಜನರ ಸಾವು, ಇನ್ನೂ ಕೆಲವರು ಸತ್ತಿದ್ದಾರೆ ಅಂತ ಈಗ ವರದಿಗಳು ಬರ್ತಾವೆ. ಯಾರು ಅಡ್ಮಿಟ್ ಆಗಿದ್ರು ಅವರೆಲ್ಲನೂ ಈಗ ಅದನ್ನು ಕೂಡ ನಾನು ನೋಡ್ಲಿಕ್ಕೆ ಹೋಗ್ತಿದ್ದೀನಿ. ಆದ್ರಿಂದಾಗಿ ಈ ಸಾವಿಗೆ ಸರ್ಕಾರವಲ್ಲದೆ ಬೇರೆ ಯಾರೂ ಕಾರಣರಲ್ಲ. ಇವರೇ ಸ್ವಯಂಕೃತ ಅಪರಾಧ ಮಾಡ್ಕೊಂಡು ಕರೆದು ಹೆಣಗಳನ್ನ ಮನೆಗಳಿಗೆ ಕಳಿಸಿದ್ದಾರೆ. ಇದು ನೋಡಿದ್ರೆ ನೀವು ಪ್ರಯಾಗ್ರಾಜಲ್ಲಾಗ್ಲಿಲ್ವಾ, ನೀವು ಕಾಶ್ಮೀರದಲ್ಲಾಗ್ಲಿಲ್ವಾ? ಅದಕ್ಕೂ ಹೋಲಿಕೆ ಇದೆಯಾ? ಮಾನ ಮರ್ಯಾದೆ ಇದೆಯೇನ್ರಿ ನಿಮಗೆ? ಅಧಿಕಾರ ದಾಹಕ್ಕೆ ಅಂಟ್ಕೊಂಡ್ಕೊಳ್ತಿರೋದು ನೀವು ಅಧಿಕಾರಕ್ಕಾಗಿ ಸಗಣಿ ಬೇಕಾದ್ರೆ ತಿಂತಕ್ಕಂಥ ಜನ ನೀವು ಅಂತೇಳಿ ಜನ ಬೈತಾ ಇದ್ದಾರೆ. ಈಗ ಒಂದು ಪತ್ರ ವೈರಲ್ ಆಗ್ತಾ ಇದೆ. ಸ್ಪಷ್ಟವಾಗಿ ಪೊಲೀಸ್ನವರು ಹೇಳಿದ್ದಾರೆ, ಭದ್ರತೆ ಕೊಡ್ಲಿಕ್ಕೆ ಆಗೋದಿಲ್ಲ, ಸಿಬ್ಬಂದಿಗಳ ಕೊರತೆ ಇದೆ ಅಂತೇಳಿ. ಆದ್ರೂ ಕೂಡ ಕಾರ್ಯದರ್ಶಿಗಳು ಅನುಮತಿ ಕೊಟ್ಟರು, ಸರ್ಕಾರ ಕಾರ್ಯಕ್ರಮ ಮಾಡ್ತು. ಸರ್, ಈಗ ಹೊಣೆಗಾರಿಕೆ ಯಾರಾಗಬೇಕಿದೆ? ಈಗ ಹೊಣೆಗಾರಿಕೆ ಸರ್ಕಾರದ್ದೇ, ಮುಖ್ಯಮಂತ್ರಿಗಳದೇ, ಉಪಮುಖ್ಯಮಂತ್ರಿಗಳದೇ. ಆದ್ರೆ ಒಂದನ್ನು ತಿಳ್ಕೊಳ್ಬೇಕು, ಈಗ ಇದರ ಕ್ರೆಡಿಟ್ ತಗೊಂಡ್ಬಿಡ್ಬೇಕು ನಾವಂತ. ಕಪ್ಪು ನಿಮ್ಮದ, ನೀವ ಗೆದ್ರೆ ನಿಮಗೂ ಅದಕ್ಕೇನಾದ್ರೂ ಸಂಬಂಧ ಇತ್ತಾ? ಆದ್ರೆ ಇಲ್ಲಿ ತಂದು ನೀವು ಅವರಿಗೆ ಸನ್ಮಾನ ಮಾಡೋದು ಏನಿತ್ತು? ಬೇರೆ ಬೇರೆ ಕಡೆ ಗೆದ್ದಾಗ ಕಪ್ಪು ಸನ್ಮಾನ ಮಾಡಿದ್ದಾರೆ. ಯಾವ ರೀತಿ ಮಾಡಿದ್ದಾರೆ? ನಿಮ್ಗೆ ಅಷ್ಟೊಂದು ಇದಿಲ್ವಾ? ನಿಮಗೆ ಅದನ್ನು ತಿಳ್ಕೊಳ್ಬೇಕಲ್ವಾ? ಬೆಳಗ್ಗೆ 5 ಗಂಟೆವರೆಗೂ ಪೊಲೀಸ್ನವರು ಬೀದಿಯಲ್ಲಿ ಪಾಪ ಕಾದು ಇದನ್ನ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಜನ ಎಲ್ಲಿ ತೊಂದರೆಗಾಗ್ತಾರೋ ಅನ್ನೋ ಕಾರಣಕ್ಕೆ. ಅದಾದ್ಮೇಲೆ ಇವತ್ತಾಗಿರೋದು ನೋಡಿ, 11 ಜನರನ್ನ ಜೀವ ತೆಗೆದಿದ್ದೀರಿ ನೀವು. ತಪ್ಪು ನಿಮ್ಮದೇ, ನೀವೇ ರಾಜೀನಾಮೆ ಕೊಡಬೇಕು, ಬೇರೆ ಯಾರೋ ಅಧಿಕಾರಿಗಳದಲ್ಲ. ಇದಿಷ್ಟು ಛಲವಾದಿ ನಾರಾಯಣಸ್ವಾಮಿ ಅವರ ಮಾತುಗಳು. ಸರ್ಕಾರ ಬೇರೆ ಅಧಿಕಾರಿಗಳು ಬಲಿ ಮಾಡೋದಲ್ಲ, ಸರ್ಕಾರವೇ ಇದೆಲ್ಲ ಬಲಿ ಆಗಬೇಕು, ಸರ್ಕಾರವೇ ವಜಾ ಆಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮರಾಮನ್ ಧನರಾಜ್ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಬೆಂಗಳೂರು.